10 ರೂಪಾಯಿಗೆ ಸೂಪರ್ ಆಫರ್. 5 ನಿಮಿಷದಲ್ಲಿ ಕೂದಲು ಕಪ್ಪು, ಬಲಿಷ್ಠ ಕೂದಲು ಲಾರಿನೂ ಎಳಿಬಹುದು. ಈ ಕಲರ್ ಹಾಕಿದ್ರೆ ನಿಮಗೆ ವಯಸ್ಸೇ ಆಗಲ್ಲ. ಸ್ನೇಹಿತರೆ, ನೀವೇನಾದ್ರೂ ಈ ರೀತಿ ಆಡ್ ಗಳನ್ನ ನೋಡಿದೀರಾ? ಡೆಫಿನೆಟ್ಲಿ ನೋಡಿರ್ತೀರಾ. ಟಿವಿಗಳ ಮುಂದೆ ಕೂತ್ಕೊಂಡ್ರೆ, ಮೊಬೈಲ್ ಓಪನ್ ಮಾಡಿದ್ರೆ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಬೋರ್ಡ್ಗಳಲ್ಲಿ ಇಂಥದ್ದು ಕಾಣಿಸ್ತಾ ಇರುತ್ತೆ. ಹಾಗಂತ ಅವ್ರೇನು ಸುಮ್ಮನೆ ಕೊಡ್ತಾರೆ ಅನ್ಕೋಬೇಡಿ. ನಮ್ಮಲ್ಲಿ ಇಂತಹ ಬಣ್ಣ ಹಾಕೋರ ಸಂಖ್ಯೆ ದಿನಕ್ಕೂ ಕೋಟ್ಯಂತರ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಳ್ಳಿ ಇರಲಿ, ಸಿಟಿ ಇರಲಿ, ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರ ತಲೆಗೂ ಈ ಬಣ್ಣ ಬಂದು ಕೂರ್ತಾ ಇದೆ. ಮದುವೆ, ಹಬ್ಬ ಕಡೆಗೆ ನೆಂಟರ ಮನೆಗೆ ಹೋದ್ರೂ ಕೂಡ ಹೇರ್ ಕಲರ್, ಹೇರ್ ಡೈ ಹಾಕೊಂಡು ಹೋಗ್ತಾ ಇದ್ದಾರೆ. ಇದರ ಪರಿಣಾಮ ಈ ಬಣ್ಣದ ಮಾರ್ಕೆಟ್ ಭಾರತದಲ್ಲಿ ಡಬಲ್ ಡಿಜಿಟ್ ನಲ್ಲಿ ಬೂಮ್ ಆಗ್ತಾ ಇದೆ. ಆದ್ರೆ ಈ ಕಲರ್ ಹಿಂದಿನ ರಿಯಲ್ ಸೀಕ್ರೆಟ್ ನಿಮಗೆ ಗೊತ್ತಾ? ಈ ಯಂಗ್ ಆಗಿ ಕಾಣಿಸೋ, ಕಲರ್ಫುಲ್ ಆಗಿ ಕಾಣಿಸೋ, ನಮ್ಮನ್ನ ಈ ಸೋ ಕಾಲ್ಡ್ ಸುಂದರ ಮಾಡೋ ಈ ಕಲರ್ಗಳೇ ನಮ್ಮ ಲೈಫ್ ನಲ್ಲಿ ಕರಾಳ ಆಟವನ್ನ ಆಡಬಹುದು. ಕ್ಯಾನ್ಸರ್ ನಿಂದ ಹಲವಾರು ಚರ್ಮ ರೋಗಗಳ ತನಕ ಮನುಷ್ಯರ ಪ್ರಾಣಕ್ಕೆ ಇದು ಅಪಾಯ ತರೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಈ ವಿಷಕಾರಿ ಬಣ್ಣಗಳ ಬಗ್ಗೆ ಪ್ರತಿಯೊಬ್ಬರು ಬೇಸಿಕ್ ಇನ್ಫಾರ್ಮೇಶನ್ ಆದರೂ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಹಾಗಾಗಿ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ, ಕಡೆ ತನಕ ಮಿಸ್ ಮಾಡದೆ ನೋಡಿ. ಕೂದಲು ಯಾಕೆ ಬೆಳ್ಳಗಾಗುತ್ತೆ? ಸ್ನೇಹಿತರೆ, ಮೊದಲಿಗೆ ಇದನ್ನು ತಿಳ್ಕೊಳ್ಳೋಣ. ಬಣ್ಣ ಹಾಕೋಕೆ ಮೊದಲ ಕಾರಣ ತುಂಬಾ ಜನಕ್ಕೆ, ವಿಶೇಷವಾಗಿ ಭಾರತೀಯರಿಗೆ, ನ್ಯಾಚುರಲಿ ಕೂದಲು ಕಪ್ಪಲ್ಲ, ಬಣ್ಣ ಅದು ಹೋಗ್ತಾ ಇದೆ, ಅದು ವಯಸ್ಸಾದಂಗೆ ಕಾಣಿಸ್ತಾ ಇದೆ, ಬಿಳಿ ಬಣ್ಣಕ್ಕೆ ಬರ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಬಣ್ಣ ಹಾಕೋತಾರೆ, ಬ್ಲ್ಯಾಕ್ ಹಾಕೋತಾರೆ ಅಥವಾ ಬೇರೆ ಬೇರೆ ಕಲರ್ಸ್ ಹಾಕೋತಾರೆ. ಇದರಲ್ಲಿ ಕೆಲವರು ಕೂದಲು ಕಪ್ಪಿರೋರು ಕೂಡ ಕೋಳಿ ಹುಂಜದ ಪುಕ್ಕದ ರೀತಿ ಕೂದಲು ಮಾಡ್ಕೊಳ್ಳೋಕ್ಕೋಸ್ಕರ ಕೂಡ, ಅಂದ್ರೆ ಸ್ಟೈಲ್ಗೋಸ್ಕರ ಕೂಡ ಕಲರ್ ಅನ್ನ ಹಾಕೋತಾರೆ. ಆದ್ರೆ ಹೆಚ್ಚಿನ ಜನ ಕೂದಲು ಬಿಳಿಯಾಗೋದನ್ನ ತಪ್ಪಿಸೋಕೆ ಬಣ್ಣ ಬಳಸ್ತಾರೆ. ಮೊದಲಿಗೆ ಅಲ್ಲಲ್ಲಿ ಒಂದೊಂದು ಬಿಳಿ ಕೂದಲು ಬಂದಿರುತ್ತೆ. ಆ ಬಿಳಿ ಕೂದಲು ಕಾಣಬಾರದು ಅಂತ ಅದನ್ನ ಕಿತ್ತು ಹಾಕ್ತಾರೆ. ನಂತರ ಒಂದರ ಹಿಂದೊಂದು ಬಿಳಿ ಕೂದಲಿನ ಸಂಖ್ಯೆ ಹೆಚ್ಚಾಗ್ತಾ ಕೊನೆಗೆ ಹೇರ್ ಕಲರ್ ತಗೋತಾರೆ. ಹಾಗಂತ ಒಂದು ಕೂದಲು ಕಿತ್ಕೂಡ್ಲೆ ಎಲ್ಲ ಹೇರ್ ಬಿಳಿ ಆಗುತ್ತೆ ಅಂತಲ್ಲ. ತುಂಬಾ ಜನರಿಗೆ ಈ ರೀತಿ ನಂಬಿಕೆ ಇದೆ. ಆದರೆ ಈ ವಾದಕ್ಕೆ ಸೈಂಟಿಫಿಕ್ ಆಗಿ ಯಾವುದೇ ಆಧಾರ ಇಲ್ಲ. ಪ್ರತಿಯೊಂದು ಕೂದಲು ಬೆಳೆಯೋದು ಅದರದ್ದೇ ಆದ ಹೇರ್ ಫಾಲಿಕಲ್ ಮೂಲಕ. ಸೊ ಒಂದು ವೇಳೆ ಆ ಬಿಳಿ ಕೂದಲಿರೋ ಜಾಗದಲ್ಲಿ ಆ ಕೂದಲನ್ನ ಕಿತ್ತು ಹಾಕಿದ್ರೆ ಮತ್ತೊಂದು ಬಿಳಿ ಕೂದಲು ಬರ್ಬೋದೇ ಹೊರತು ಅಕ್ಕಪಕ್ಕದ ಕೂದಲಿನ ಮೇಲೆ ಡೈರೆಕ್ಟ್ ಪರಿಣಾಮ ಇಲ್ಲ. ನಮ್ಮ ದೇಹದಲ್ಲಿ ಮೆಲನಿನ್ ಅನ್ನೋ ಪಿಗ್ಮೆಂಟ್ ಅಥವಾ ವರ್ಣ ದ್ರವ್ಯ ಇರುತ್ತೆ. ಇದರ ಉತ್ಪಾದನೆ ಕಮ್ಮಿ ಆದಾಗ ಆಟೋಮ್ಯಾಟಿಕ್ ಆಗಿ ಕೂದಲು ಬಣ್ಣ ಕಳ್ಕೊಳ್ಳುತ್ತೆ. ಈ ಮೆಲನಿನ್ ಕಮ್ಮಿ ಆಗೋಕೆ ನಾನಾ ಕಾರಣ ಇವೆ. ವಯಸ್ಸು ಹೆಚ್ಚಾಗ್ತಾ ಇದರ ಉತ್ಪಾದನೆ ಕಮ್ಮಿ ಆಗುತ್ತೆ. ಕೆಲವರಿಗೆ ಜೆನೆಟಿಕ್ಸ್ ನಿಂದಲೂ ಬಂದಿರುತ್ತೆ ಸಮಸ್ಯೆ. ಒತ್ತಡ ಇದ್ರೆ, ಥೈರಾಯ್ಡ್ ನಂತಹ ಆರೋಗ್ಯ ಸಮಸ್ಯೆ ಇದ್ರೆ, ನಿಮ್ಮ ದೇಹಕ್ಕೆ ಹೊಂದಾಣಿಕೆಯಾಗದ ವಾತಾವರಣದಲ್ಲಿ ನೀವು ಜೀವನ ನಡೆಸ್ತಾ ಇದ್ರೆ, ನಿಮ್ಮ ಫುಡ್, ನಿಮ್ಮ ಲೈಫ್ ಸ್ಟೈಲ್, ಹೀಗೆ ನಾನಾ ಕಾರಣದಿಂದ ಕೂದಲ ಸಮಸ್ಯೆ ಬರುತ್ತೆ. ಇದು ದೇಹದಲ್ಲಿ ಆಗೋ ಬದಲಾವಣೆಯಿಂದ ಆಗೋ ಬದಲಾವಣೆ. ಈ ಚೇಂಜ್ ಅನ್ನೇ ಮತ್ತೆ ಚೇಂಜ್ ಮಾಡೋಕೆ ನಮ್ಮಲ್ಲಿ ನಾನಾ ರೀತಿ ಬಣ್ಣಗಳನ್ನ ಕೂದಲ ಮೇಲೆ ಅಪ್ಲೈ ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ಸೈಡ್ ಎಫೆಕ್ಟ್ಸ್ಗೂ ಕಾರಣ ಆಗಬಹುದು. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯಕ್ಕಿಂತ ಮುಂಚೆ ಸಿಂಗಪೂರ್, ಮಲೇಷ್ಯಾ, ಥೈಲ್ಯಾಂಡ್ಗೆ 7 Sands ಟೂರಿಸಂ ಕಂಪನಿ ಹೊಸ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 1,43,500 ರೂಪಾಯಿ ಮಾತ್ರ. 3 ಕಂಟ್ರೀಸ್, 9 ನೈಟ್ 10 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್, ವೀಸಾ ಎಲ್ಲ ಸೇರಿರುತ್ತೆ. ಹಾಗೆ ಸೆಂಟೋಸಾ ಐಲ್ಯಾಂಡ್, ಯೂನಿವರ್ಸಲ್ ಸ್ಟುಡಿಯೋಸ್, ಸಿಂಗಪೂರ್ ಸಿಟಿ ಟೂರ್, ಕೌಲಾಲಂಪುರ್ ಸಿಟಿ ಟೂರ್, ಟೈಗರ್ ಪಾರ್ಕ್, ಪಟಾಯಾ ಸಿಟಿ ಟೂರ್, ಕೋರಲ್ ಐಲ್ಯಾಂಡ್ ಟೂರ್ with speed boat, Alcazar show, Bangkok city tour, Safari World, travel insurance, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇರುತ್ತೆ. ಹೊರಡೋ ದಿನ ಮೇ 5, 2025. ಕೆಲವೇ ಸೀಟುಗಳ ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಬಣ್ಣ ಹಾಕಿದ್ರೆ ಏನಾಗಬಹುದು? ಸ್ನೇಹಿತರೆ, ನಮ್ಮ ದೇಹದಲ್ಲಿ ಅತ್ಯಂತ ಸೂಕ್ಷ್ಮ ಭಾಗಗಳ ಪೈಕಿ ತಲೆ ಕೂದಲು ಕೂಡ ಬರುತ್ತೆ. ನರಮಂಡಲದ ಮೇಲೆ, ಬಾಡಿ ಟೆಂಪರೇಚರ್ ಮೇಲೆ, ಕಣ್ಣಿನ ಆರೋಗ್ಯ, ಕಿವಿ ಆರೋಗ್ಯ ಎಲ್ಲದರ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ಸೂರ್ಯನ ಕಿರಣಗಳಿಂದ ನಮ್ಮ ದೇಹ ರಕ್ಷಣೆ ಪಡ್ಕೊಳ್ಳೋಕೆ ಈ ಕೂದಲಿನ ಪಾತ್ರ ಕೂಡ ಇದೆ. ಹೀಗಾಗಿ ಕೂದಲಿಗೆ ಯಾವುದೇ ವಿಷಕಾರಿ ಕೆಮಿಕಲ್ಸ್ ಅನ್ನ ಬಳಸಬಾರದು. ಈಗಿನ ಬ್ರ್ಯಾಂಡ್ಗಳಲ್ಲಿ ಅಮೋನಿಯಾ ಫ್ರೀ ಅಂತ ಲೇಬಲ್ ಹಾಕಿರ್ತಾರೆ. ಆದ್ರೆ ಸ್ನೇಹಿತರೆ, ಸಕ್ಕರೆ ಹೆಚ್ಚು ತಿಂದಾಗ ಶುಗರ್ ಮಾತ್ರ ಬರುತ್ತಾ? ಬೇರೆ ಬೇರೆ ಸಮಸ್ಯೆಗಳು ಕೂಡ ಬರ್ತಾವಲ್ಲ. ಹಾಗೇನೆ ಇದು ಅಮೆರಿಕದ ಕ್ಯಾನ್ಸರ್ ಸೊಸೈಟಿ ಸಂಶೋಧನೆ ಪ್ರಕಾರ ನೋಡಿದ್ರೂ ಕೂಡ ಈ ಹೇರ್ ಕಲರ್ಗಳು ಕ್ಯಾನ್ಸರ್ಗೆ ಕಾರಣ ಆಗಬಹುದು. ಆಗತ್ತೆ ಅಂತಲ್ಲ, ಆಗಬಹುದು. ಈ ಹೇರ್ ಡೈಗಳಲ್ಲಿ PPD ಅಥವಾ ಪ್ಯಾರಾಪೆನೆಲೈಡಮೈನ್ ಅಂತ ಒಂದು ಕೆಮಿಕಲ್ ಯೂಸ್ ಮಾಡಲಾಗುತ್ತೆ. ಕೂದಲು ಇನ್ನಷ್ಟು ಡಾರ್ಕ್ ಆಗಲಿ ಅಂತ ಇದನ್ನು ಬಳಸ್ತಾರೆ. ಆದರೆ ಅದನ್ನು ಹೆಚ್ಚಾಗಿ ಬಳಸ್ತಾ ಹೋದರೆ ಬ್ಲಾಡರ್ ಅಂದರೆ ಮೂತ್ರಕೋಶದ ಕ್ಯಾನ್ಸರ್ ಬರ್ಬೋದು. PPD ರಕ್ತವನ್ನು ಸೇರಿ ಇದು ಇಂತಹ ಅನಾಹುತವನ್ನು ಉಂಟು ಮಾಡೋ ಸಾಧ್ಯತೆ ಇರುತ್ತೆ ಅಂತ ವೈದ್ಯ ಲೋಕ ಹೇಳುತ್ತೆ. ಇನ್ನು ಅಮೋನಿಯಾಗಳನ್ನು ಹೆಚ್ಚಾಗಿ ಯೂಸ್ ಮಾಡಲಾಗುತ್ತೆ. ಕಲರ್ ಕೂದಲಿನ ಜೊತೆಗೆ ಹೊಂದಿಕೊಳ್ಳುತ್ತೆ ಅನ್ನೋದು ಇದರಲ್ಲಿರೋ ಉದ್ದೇಶ.
ಆದರೆ ಈ ರೀತಿ ಅಮೋನಿಯಾ ಹೆಚ್ಚಿರೋ ಕಲರ್ ಯೂಸ್ ಮಾಡೋದ್ರಿಂದ ಕೂದಲಿನ ಪ್ರೋಟೀನ್ ಲಾಸ್ ಆಗುತ್ತೆ. ಇದರಿಂದ ನಮ್ಮ ಕೂದಲು ವೀಕ್ ಆಗಿ ಅದರ ಬೆಳವಣಿಗೆ ಕಮ್ಮಿ ಆಗುತ್ತೆ. ನಿಮ್ಮ ಮಾಹಿತಿಗಿರಲಿ, ಕೂದಲಿನ ಪ್ರೋಟೀನ್ ನಷ್ಟವಾಗಿ ಅದು ವೀಕ್ ಆದ್ರೆ ಮಾತ್ರ ಕೃತಕ ಬಣ್ಣ ಸರಿಯಾಗಿ ಅಂಟಿಕೊಳ್ಳೋಕೆ ಸಾಧ್ಯ. ಅಂದ್ರೆ ಕೂದಲು ಇನ್ನಷ್ಟು ಹಾಳು ಮಾಡಿ ಆಮೇಲೆ ಅದಕ್ಕೆ ಬಣ್ಣ ಅಂಟಿಕೊಳ್ಳೋದು, ಅದಕ್ಕೇನೆ ಇದನ್ನ ಬಳಸೋದು. ಆದರೆ ಪದೇ ಪದೇ ಇದನ್ನು ಬಳಸ್ತಾ ಹೋದ್ರೆ ಕೂದಲು ಸಂಪೂರ್ಣವಾಗಿ ನಾಶವಾಗೋ ಸಾಧ್ಯತೆ ಇರುತ್ತೆ. ರಾಸಾಯನಿಕಗಳು ನಿಮ್ಮ ಚರ್ಮಕ್ಕೆ ಎಂಟರ್ ಆಗಿ, ಅಂದ್ರೆ ತಲೆ ಮೇಲೆ ಹಾಕಿರೋದು ಚರ್ಮಕ್ಕೆ ತಾಗಿ, ಚರ್ಮದಿಂದ ನಿಧಾನಕ್ಕೆ ಚರ್ಮದ ಒಳಗೆ ಹೋಗಿ ರಕ್ತವನ್ನ ಕೂಡ ಸೇರಬಹುದು. ಅದು ಸೇರುತ್ತೆ. ಸ್ಕಿನ್ ಮೇಲೆ ಇರೋದು ಸೂಕ್ಷ್ಮ ಹೋಲ್ಸ್ ಇರುತ್ತಲ್ಲ ಸ್ಕಿನ್ನಲ್ಲಿ, ಅದ್ರ ಮೂಲಕ ದೇಹವನ್ನು ಸೇರುತ್ತೆ. ಅಲರ್ಜಿ ಸೇರಿ ನಾನಾ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು. ಏನೋ ಹೇರ್ ಡೈಗಳಲ್ಲಿ ಅಮೋನಿಯಾ ಬದಲಿಗೆ ಎಥನಲೋಮೈನ್ ಅಂತ ಮತ್ತೊಂದು ಕೆಮಿಕಲ್ ಬಳಸ್ತಾರೆ. ಇದು ಅಮೋನಿಯಾಗಿಂತ ಡೇಂಜರಸ್ ಅಂತ ಸಂಶೋಧನೆ ಹೇಳುತ್ತೆ. ಇದರಿಂದ ಕೂದಲು ಉದುರೋ ಸಮಸ್ಯೆ, ಚರ್ಮದ ಸಮಸ್ಯೆ, ಕಣ್ಣಿನ ಸಮಸ್ಯೆ ಉಂಟಾಗಬಹುದು, ಕಣ್ಣುರಿ ಬರ್ಬೋದು, ಸ್ಕಿನ್ ಅಲರ್ಜಿ, ಉಸಿರಾಟದ ತೊಂದರೆ ಕಾಣಿಸ್ಕೊಳ್ಳೋ ಸಾಧ್ಯತೆನೂ ಇರುತ್ತೆ. ಇದನ್ನು ಹೆಚ್ಚಾಗಿ ಬಳಸಬಾರದು. ಹಾಗೆ ಹೈಡ್ರೋಜನ್ ಪೆರಾಕ್ಸೈಡ್ H2O2 ಅನ್ನೋ ಮತ್ತೊಂದು ಕೆಮಿಕಲ್ ಯೂಸ್ ಮಾಡ್ತಾರೆ. ಇದನ್ನು ನಮ್ಮ ಕೂದಲಲ್ಲಿರೋ ನೈಸರ್ಗಿಕ ಬಣ್ಣವನ್ನ ಕಮ್ಮಿ ಮಾಡೋಕೆ ಬಳಸಲಾಗುತ್ತೆ. ಇದು ಆರೋಗ್ಯಕ್ಕೆ ಮಾತ್ರ ಅಲ್ಲ, ನಮ್ಮ ಜೇಬಿಗೂ ಕತ್ತರಿ ಹಾಕುತ್ತೆ. ಹೇಗಂದ್ರೆ ನಮ್ಮ ನ್ಯಾಚುರಲ್ ಬಣ್ಣವೇ ಕಳೆದು ಹೋಗಿ ಸ್ವಲ್ಪ ದಿನಕ್ಕೆ ಫುಲ್ ಬೆಳ್ಳಗಾಗುತ್ತೆ. ಪುನಃ ಹಾಕ್ಲಿಲ್ಲ ಅಂದ್ರೆ ಕೂದಲು ಮತ್ತೆ ಬೆಳ್ಳಗಾಗುತ್ತೆ ಅಥವಾ ಬೇರೆ ಬಣ್ಣಕ್ಕೂ ತಿರುಗಬಹುದು. ಇದರಿಂದ ಪದೇ ಪದೇ ಬಣ್ಣ ಹಾಕೋ ಅನಿವಾರ್ಯತೆ ಸೃಷ್ಟಿಯಾಗಬಹುದು. ಕೆಲವರಿಗೆ ಬ್ಲಾಕೇ ಕಾಣಬೇಕು ನನ್ನ ಕೂದಲು ಅನ್ನೋರಿಗೆ. ಇನ್ನು ಪ್ಯಾರಾಬೆನ್ ಕೆಮಿಕಲ್ ಕೂಡ ಕೂದಲಿಗೆ ಮತ್ತು ದೇಹಕ್ಕೆ ಸಮಸ್ಯೆ ತರುತ್ತೆ. ಹೀಗಾಗಿ ನೀವು ಹೇರ್ ಕಲರ್ ಚೂಸ್ ಮಾಡೋ ಟೈಮ್ನಲ್ಲಿ ಯಾವ ಬ್ರ್ಯಾಂಡ್ದು, ಅದರಲ್ಲಿ ಏನೇನು ಕೆಮಿಕಲ್ಸ್ ಇದೆ, ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಅನ್ನ ಮಿಸ್ ಮಾಡದೆ ನೋಡಿ. ನಿಮ್ಮ ಓನ್ ರಿಸರ್ಚ್ ಮಾಡಿ ಸ್ನೇಹಿತರೆ. ಎಲ್ಲ ಬ್ರ್ಯಾಂಡ್ಗಳ ಎಲ್ಲ ಹೇರ್ ಕಲರಿಂಗ್ ಪ್ರಾಡಕ್ಟ್ಸಲ್ಲಿ ಸೇಮ್ ಕೆಮಿಕಲ್ ಕಾಂಪೋಸಿಷನ್ ಇರುತ್ತೆ ಅಂತ ಅಲ್ಲ. ಕೆಲವೊಂದು ಸೇಫ್ ಕೂಡ ಇರ್ಬೋದು, ಆದರೆ ಅವುಗಳ ಬೆಲೆ ತುಂಬ ದುಬಾರಿನೂ ಇರ್ಬೋದು. ಹಾಗಾಗಿ ಬಿ ವೆರಿ ವೆರಿ ಕೇರ್ಫುಲ್. ಜೊತೆಗೆ ಈ ರೀತಿ ಹೇರ್ ಡೈ ಹಾಕಿದ್ಮೇಲೆ ಸಾಕಷ್ಟು ದಿನ ಹಾಗೆ ಇರುತ್ತೆ ಕಲರ್, ನಿಮಗೆಲ್ಲ ಗೊತ್ತು. ಈ ರೀತಿ ಆಗಲಿ, ಸ್ವಲ್ಪ ಜಾಸ್ತಿ ಟೈಮ್ ಇರಲಿ ಅನ್ನೋ ಕಾರಣಕ್ಕೋಸ್ಕರ ರೆಸಾರ್ಸಿನೋಲ್ ಅನ್ನೋ ಮತ್ತೊಂದು ಕೆಮಿಕಲ್ ಬಳಸ್ತಾರೆ. ಇದು ನಮ್ಮ ದೇಹಕ್ಕೆ ಹೆಚ್ಚಾಗಿ ಸೇರ್ತಾ ಹೋದ್ರೆ ಅಗೇನ್ ಚರ್ಮ ಸಂಬಂಧಿ ಕಾಯಿಲೆ ಬರ್ಬೋದು. ಅಲರ್ಜಿಕ್ ರಿಯಾಕ್ಷನ್ ಆಗ್ಬೋದು, ಅತಿಸಾರ, ವಾಕರಿಕೆ, ಹೊಟ್ಟೆ ನೋವು, ವಾಂತಿ, ತಲೆ ತಿರುಗೋದು ಎಲ್ಲ ಆಗ್ಬೋದು. ನಿದ್ರೆ ಸಮಸ್ಯೆ, ಬೆವರೋದು, ಸುಮ್ಮನೆ ಸುಸ್ತಾಗೋದು ಆಗ್ಬೋದು. ಇದು ಎಲ್ರಿಗೂ ಆಗೇ ಆಗುತ್ತೆ ಅಂತಲ್ಲ. ಕೆಲವರಿಗೆ ಆಗದೆ ಇರ್ಬೋದು, ಕೆಲವರಿಗೆ ಜಾಸ್ತಿ ಆಗ್ಬೋದು, ಕೆಲವರಿಗೆ ಸ್ವಲ್ಪ ಆಗ್ಬೋದು. ಆದರೆ ಹೆಚ್ಚು ಬಳಸ್ತಾ ಹೋದ್ರೆ ಈ ಕೆಮಿಕಲ್ ನಮ್ಮ ಬಾಡಿಗೆ ಸೇರ್ತಾ ಹೋದ್ರೆ ಆ ಸಾಧ್ಯತೆಯನ್ನು ಇದು ಜಾಸ್ತಿ ಮಾಡ್ತಾ ಹೋಗುತ್ತೆ. ಯಾವುದನ್ನು ನೋಡದೆ ಸಿಕ್ಕಿದ ಹೇರ್ ಕಲರ್ ಬಳಸೋದು ತುಂಬಾ ಅಪಾಯಕಾರಿ. ಇದನ್ನ ಸಾಕಷ್ಟು ವಿಶ್ವದ ಪ್ರತಿಷ್ಠಿತ ಸಂಶೋಧನೆಗಳಲ್ಲಿ ಸಾಬೀತು ಮಾಡಲಾಗಿದೆ. ಭಾರತದಲ್ಲೂ ಬೆಳೀತಾ ಇದೆ ಮಾರ್ಕೆಟ್. ಭಾರತದ ಆರ್ಥಿಕತೆ ಬೆಳೀತಾ ಇರೋ ವೇಗಕ್ಕಿಂತ 3-4 ಪಟ್ಟು ವೇಗದಲ್ಲಿ ಹೇರ್ ಕಲರ್ ಮಾರ್ಕೆಟ್ ಬೆಳೀತಾ ಇದೆ. ವರ್ಷಕ್ಕೆ ಸುಮಾರು 17.5% ಬೆಳೀತಾ ಇದೆ ಅಂತ ಮಿಂಟಲ್ ಅನ್ನೋ ಸಂಸ್ಥೆ ರಿಪೋರ್ಟ್ ಹೇಳಿತ್ತು. 2023ರಲ್ಲೇ ಭಾರತದ ಹೇರ್ ಕಲರ್ ಮಾರ್ಕೆಟ್ ವ್ಯಾಲ್ಯೂ 5,000 ಕೋಟಿ ರೂಪಾಯಿಗಳಷ್ಟಿತ್ತು. ಇದು ಭಾರತದ ಲೆಕ್ಕಾಚಾರ. ಜಾಗತಿಕವಾಗಿ ಹೇರ್ ಕಲರ್ ಮಾರ್ಕೆಟ್ ವ್ಯಾಲ್ಯೂ ಬರೋಬ್ಬರಿ $28 ಬಿಲಿಯನ್ ಇದೆ. ಅಂದ್ರೆ ಸುಮಾರು 2.32 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ. ಇಷ್ಟು ದುಡ್ಡನ್ನ ಜನ ತಲೆಗೆ ಬಣ್ಣ ಹಾಕೋಕೆ ಖರ್ಚು ಮಾಡ್ತಿದ್ದಾರೆ. ಪ್ರೊಫೆಷನಲ್ ಹೇರ್ ಸ್ಟೈಲಿಂಗ್ ಮಾರ್ಕೆಟ್ಗಿಂತ ಹೇರ್ ಕಲರ್ ಮಾರ್ಕೆಟೇ ದೊಡ್ಡದು ಅಂತ ಸಂಶೋಧನೆ ಹೇಳುತ್ತೆ. ಹಾಗಂತ ಇದು ದುಡ್ಡಿದ್ದವ್ರು ಮಾತ್ರ ಮಾಡ್ತಾರೆ ಅನ್ಕೋಬೇಡಿ. ಹೇರ್ ಕಲರ್ ಮಾರಾಟಕ್ಕೆ ಬಡ ರಾಷ್ಟ್ರ, ಶ್ರೀಮಂತ ರಾಷ್ಟ್ರ, ಅಮೆರಿಕ, ಆಫ್ರಿಕಾ ಅನ್ನೋ ಯಾವುದೇ ಭೇದ ಭಾವ ಇಲ್ಲ. ಸದಾ ಯುದ್ಧ ಮಾಡೋ ಮಿಡಲ್ ಈಸ್ಟ್, ಬಡತನದಲ್ಲಿ ಬೇಯೋ ಆಫ್ರಿಕಾ 2017ರಲ್ಲೇ $200 ಮಿಲಿಯನ್, ಅಂದರೆ ಹೆಚ್ಚು ಕಮ್ಮಿ 1,700 ಕೋಟಿ ರೂಪಾಯಿ ಮೌಲ್ಯದ ಹೇರ್ ಡೈಯನ್ನ ಖರೀದಿ ಮಾಡಿದ್ದಾರೆ. 70% ಅಮೆರಿಕನ್ ಮಹಿಳೆಯರು ಹೇರ್ ಕಲರ್ ಯೂಸ್ ಮಾಡ್ತಾ ಇದ್ದಾರೆ. ಯುರೋಪ್ನಲ್ಲೂ ಹೆಚ್ಚು ಕಮ್ಮಿ ಇಷ್ಟೇ ಪ್ರಮಾಣದಲ್ಲಿ ಯೂಸ್ ಮಾಡ್ತಿದ್ದಾರೆ. ಅತಿ ದೊಡ್ಡ ಮಾರ್ಕೆಟ್ ಆಗಿರೋ ಭಾರತ ಕೂಡ ಹಿಂದೆ ಬಿದ್ದಿಲ್ಲ. ಭಾರತದಲ್ಲಿ ಸಲೂನ್ಗಳಲ್ಲಿ ಕಲರಿಂಗ್ ಮಾಡಿಸೋದಕ್ಕಿಂತ ಸೆಲ್ಫ್ ಕಲರಿಂಗ್ ಮಾಡ್ಕೊಳ್ಳೋರೇ ಜಾಸ್ತಿ ಇದ್ದಾರೆ. ಅಂದ್ರೆ ಹೆಂಗಸರು, ಗಂಡಸರು, ಸ್ಕೂಲ್ಗೆ ಹೋಗೋ, ಫ್ಯಾಷನ್ ಮಾಡೋ ಹುಡುಗ ಹುಡುಗಿರು ಇವರೆಲ್ಲರೂ ಕೂಡ ಮನೆಗೆ ತಂದು ತಾವೇ ಮೆತ್ಕೊಳ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಜಾಗತಿಕ ಬ್ಯೂಟಿ ಬ್ರ್ಯಾಂಡ್ಗಳು ಇಂಥವ್ರನ್ನ ಟಾರ್ಗೆಟ್ ಮಾಡಿ ಇಲ್ಲಿನ ಜನರ ಆದಾಯಕ್ಕೆ ತಕ್ಕಂತೆ $50 ಕಮ್ಮಿ ಬೆಲೆಯ ಪ್ಯಾಕೆಟ್ಗಳನ್ನು ಮಾರ್ತಾ ಇದ್ದಾರೆ. ಕೆಲವೊಂದು ಬ್ರ್ಯಾಂಡ್ಗಳು $10-20 ಸಿಗ್ತಾ ಇವೆ. ಹೀಗಾಗಿ ದಿಢೀರಂತ ತಂದು ಹಚ್ಕೊಳ್ಳೋದೆ. ಸೊ ಸ್ನೇಹಿತರೆ, ಈ ರೀತಿ ಮಾಡೋಕ್ಕಿಂತ ಮುಂಚೆ ನೋಡಿ ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಅನ್ನ ಚೆಕ್ ಮಾಡಿ. ನಾವು ವರದಿಯಲ್ಲಿ ಉಲ್ಲೇಖ ಮಾಡಿದ್ವಲ್ಲ, ಆ ಇಂಗ್ರೀಡಿಯೆಂಟ್ಸ್ ಇದಾವ ಅಂತ ದಯವಿಟ್ಟು ನೋಡ್ಕೊಳ್ಳಿ. ಕೂದಲು ಬಣ್ಣ ಬದಲಾಯಿಸೋಕೆ ಸಾಕಷ್ಟು ಈ ನ್ಯಾಚುರಲ್ ರೆಮಿಡೀಸ್ ಇಂದ ಏನು ಸೈಡ್ ಎಫೆಕ್ಟ್ಸೇ ಇಲ್ಲ ಅಂತ ನಾವು ಹೇಳ್ತಿಲ್ಲ. ಆದ್ರೆ ಈ ಮೇಲೆ ಹೇಳಿದ ಕೆಮಿಕಲ್ಸ್ಗೆ ಹೋಲಿಸ್ಕೊಂಡ್ರೆ ಬೆಟರ್ ಅಷ್ಟೇ. ಎಲ್ಲಕ್ಕಿಂತ ಮುಖ್ಯವಾಗಿ ಚೆನ್ನಾಗಿ ರೆಸ್ಟ್ ಮಾಡಿ, ಮೈಂಡ್ ಅನ್ನ ಕಾಮ್ ಆಗಿಡ್ಕೊಂಡು ಒಳ್ಳೆ ನಿದ್ದೆ ಮಾಡಿ, ಮಿನಿಮಮ್ 7-8 ಗಂಟೆ ಚೆನ್ನಾಗಿ ನಿದ್ದೆ ಮಾಡಿ, ಒಳ್ಳೆ ನ್ಯೂಟ್ರಿಷಿಯಸ್ ಆಹಾರವನ್ನು ಸೇವಿಸ್ತಾ, ಹೆಲ್ದಿ ಆಹಾರವನ್ನು ಸೇವಿಸ್ತಾ, ಒಳ್ಳೆ ಎಕ್ಸಸೈಸ್ ಹೊಂದಿರೋ ಒಂದು ಡಿಸಿಪ್ಲಿನ್ ಲೈಫ್ ಸ್ಟೈಲನ್ನು ಫಾಲೋ ಮಾಡಿದ್ರೆ ಕೂದಲು ಉದುರುವಿಕೆ ಸಮಸ್ಯೆ ಕೂಡ ಕಮ್ಮಿ ಆಗುತ್ತೆ. ಕೂದಲು ಹೇಗೆ ಅಂದರೆ ಗಿಡ ಅಂತ ಅನ್ಕೊಳ್ಳಿ ನೀವು. ಗಿಡಕ್ಕೆ ಎಲೆ ಹಸಿರು ಚೆನ್ನಾಗಿರ್ಬೇಕು ಅಂತೇಳಿ ಹಸಿರು ಪೇಂಟ್ ಹೊಡಿತೀವ, ಅಥವಾ ನಾವು ಬುಡದಿಂದ ಅದಕ್ಕೆ ಚೆನ್ನಾಗಿ ಪೋಷಣೆ ಕೊಟ್ಟು ಹಸಿರಾಗಿರೋ ಥರ ನೋಡ್ಕೋತೀವ ಗಿಡವನ್ನು. ನೀವೇ ಯೋಚನೆ ಮಾಡಿ, ನೀವು ಸರಿಯಾಗಿ ಗೊಬ್ಬರ ಹಾಕಿಲ್ಲ, ನೀರು ಹಾಕಿಲ್ಲ, ಚೆನ್ನಾಗಿ ನ್ಯೂಟ್ರಿಷನ್ ಕೊಟ್ಟಿಲ್ಲ ಅಂದರೆ
ಗಿಡ ಒಣಗಿ ಹೋಗುತ್ತೆ, ಎಲೆ ಎಲ್ಲ ಒಣಗಿ ಹೋಗುತ್ತೆ. ಆಮೇಲೆ ಅದಕ್ಕೆ ಪೇಂಟ್ ಬಳದ್ರೆ ಒಳಗಡೆ ರಿಯಾಲಿಟಿ ಚೇಂಜ್ ಆಗಿರುತ್ತಾ? ಇಲ್ಲ ಅಲ್ಲ. ಹಾಗಾಗಿ ಒಳಗಿಂದ ಪೋಷಣೆ ಬಗ್ಗೆ, ಹೆಲ್ದಿ ಲೈಫ್ ಸ್ಟೈಲ್, ಅದು ಆಹಾರ, ಎಕ್ಸಸೈಸ್, ಸ್ಲೀಪ್, ಪೀಸ್ ಆಫ್ ಮೈಂಡ್, ಇಷ್ಟು ತುಂಬ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.